ಕಾಂತಾರಕ್ಕಿಂತ ಕೆಜಿಎಫ್ಗಿಂತ ಟಾಪ್ನಲ್ಲಿದೆ ಕೆಡಿ ದಿ ವಿಲ್ಲನ್. 18 ವರ್ಷಗಳ ಬಳಿಕ ಶಿಲ್ಪಾ ಶೆಟ್ಟಿ ಕನ್ನಡ ಸಿನಿಮಾ ಮಾಡಲು ಒಪ್ಪಿದ್ದೇಕೆ? ಕನ್ನಡ ಚಿತ್ರರಂಗದ ಒಗ್ಗಟ್ಟಿನ ಕೊರತೆಗೆ ಪ್ರೇಮ್ ಬೇಸರ. ಧ್ರುವ ಸರ್ಜಾ ನಟಿಸಿ ಪ್ರೇಮ್ ನಿರ್ದೇಶನ ಮಾಡಿರುವ ಕೆಡಿ ಸಿನಿಮಾದ ಕನ್ನಡ ಟೀಸರ್ ಜುಲೈ 12 ಬೆಂಗಳೂರಿನಲ್ಲಿ ಬಿಡುಗಡೆಯಾಯಿತು. ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹಲವು ತಾರೆಯರು ವೇದಿಕೆ ಮೇಲೆ ಸೇರಿದರು. ಈ ಸಂದರ್ಭದಲ್ಲಿ ಎಲ್ಲ ನಟ ನಟಿಯರು ಸಿನಿಮಾದ ಜೊತೆಗೆ ಹಳೆಯ ದಿನಗಳಿಂದ ಮೆಲುಕು ಹಾಕಿದರು. ಹೌದು, ಕನ್ನಡದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿರುವ ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾದ ಕನ್ನಡ ಟೀಸರ್ ಇವತ್ತು ಬೆಂಗಳೂರಿನಲ್ಲಿ ಬಿಡುಗಡೆಯಾಯಿತು. ಪ್ರೇಮ್ ನಿರ್ದೇಶನ ಮಾಡಿರುವ ಕೆಡಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು 2 ದಿನಗಳ ಹಿಂದೆಯಷ್ಟೇ ಇದೇ ಸಿನಿಮಾದ ಹಿಂದಿ ಟೀಸರ್ ಮುಂಬೈನಲ್ಲಿ ಬಿಡುಗಡೆಯಾಯಿತು. ಟೀಸರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಯಿತು. ಕನ್ನಡ ಟೀಸರ್ ಬಿಡುಗಡೆ ಮಾಡಲಾಗಿದ್ದು ಬಹುತಾರಾಗಣದ ಸಿನಿಮಾ ಇದಾಗಿದ್ದು ನಡೆದ ಕಾರ್ಯಕ್ರಮದಲ್ಲಿ ಹಲವು ತಾರೆಯರು ವೇದಿಕೆ ಮೇಲೆ ಒಟ್ಟಾಗಿ ಕಾಣಿಸಿಕೊಂಡರು. ಇನ್ನು ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ, ರೇಷ್ಮಾ ನಾಣಯ್ಯ, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್, ರವಿಚಂದ್ರನ್, ಸಂಜಯ್ ದೂತ್ ಇನ್ನು ಕೆಲವು ಪ್ರತಿಭಾನ್ವಿತ ನಟರು ನಟಿಸಿದ್ದಾರೆ. ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಲ್ಲಾ ತಾರೆಯರು ಒಟ್ಟಾಗಿ ವೇದಿಕೆ ಮೇಲೆ ಸಂಭ್ರಮಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಮೇಶ್ ಅರವಿಂದ್, ನಾನು ದಶಕಗಳಿಂದ ಚಿತ್ರರಂಗದಲ್ಲಿ ಇದ್ದೀನಿ, ಆದರೆ ಯಾವತ್ತೂ ಶೂಟಿಂಗ್ ಬ್ಲೇಡ್ ಬಳಸಿಲ್ಲ. ಇದ್ರೂ ನನ್ನ ಮೇಲೆ ಬಳಸ್ತಾ ಇರಲಿಲ್ಲ. ಆದರೆ ಇಷ್ಟು ವರ್ಷದಲ್ಲಿ ಬಳಸದೇ ಇರದ ಅಷ್ಟು ಶೂಟಿಂಗ್ ಬ್ಲಡ್ ಅನ್ನ ಇದೊಂದೇ ಸಿನಿಮಾದಲ್ಲಿ ನನ್ನ ಮೇಲೆ ಬಳಸಿದ್ದಾರೆ ಅಂತ ಚಟಾಕಿಯನ್ನ ಹಾರಿಸಿದ್ರು ನಟ ರಮೇಶ್ ಅರವಿಂದ್ ಅವರು. ಇನ್ನು ನಟ ಸಂಜಯ್ ದತ್ ಮಾತನಾಡಿ, ನನಗೆ 398 ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ತಮಾಷೆ ಮಾಡ್ತಾರೆ. ಆದರೆ ರವಿಚಂದ್ರನ್ ಅವರಿಗೆ ಅದಕ್ಕಿಂತಲೂ ಹೆಚ್ಚು ಗರ್ಲ್ ಫ್ರೆಂಡ್ಸ್ ಇದ್ದಾರಂತೆ. ಬ್ಯೂಟಿಫುಲ್ ಹೀರೋಯಿನ್ಗಳನ್ನ ತಂದಿದ್ದೆ ಅವರು ಅಂತ ಹಾಸ್ಯವನ್ನ ಮಾಡಿದ್ರು. ಇನ್ನು ನಟ ಧ್ರುವ ಸರ್ಜಾ ಬಗ್ಗೆ ಮಾತಾಡಿ, ನಾನು ನಾಯಕನಾಗಿ ನಟಿಸುವಾಗ ನನ್ನ ಹಿರಿಯರಿಗೆ ಹೇಗೆ ಗೌರವ ಕೊಡ್ತಾ ಇದ್ದೇನೆ, ಹಾಗೆ ಧ್ರುವ ನನಗೆ ಗೌರವವನ್ನ ಕೊಟ್ಟರು. ಇನ್ನು ನಟ ರವಿಚಂದ್ರನ್ ಮಾತುಗಳನ್ನ ಮುಂದುವರಿಸಿ ಸಭೆಯಲ್ಲಿ ನಗುವಿನ ಅಲೆಯನ್ನ ಎಬ್ಬಿಸಿದರು. ನಟಿ ಶಿಲ್ಪಾ ಶೆಟ್ಟಿ ಜೊತೆಗೆ ದಶಕಗಳ ಬಳಿಕ ವೇದಿಕೆ ಹಂಚಿಕೊಂಡಿದ್ದ ನಟ ರವಿಚಂದ್ರನ್ ಶಿಲ್ಪಾ ಶೆಟ್ಟಿ ಜೊತೆಗೆ ನಟಿಸಿದ ಪ್ರೀತ್ಸೋತ್ತಪ್ಪ ಸಿನಿಮಾ ಬಗ್ಗೆ ಮಾತಾಡಿದ್ರು. ಪುಣ್ಯಕ್ಕೆ ಇನ್ನೂ ನನ್ನ ವಯಸ್ಸು ಬೆಳೆದ ಹೊಟ್ಟೆ ಬಗ್ಗೆ ಮಾತಾಡಿಲ್ಲ ಅಂತ ತಮಾಷೆಯನ್ನ ಮಾಡಿದ್ರು. ಅದಕ್ಕೆ ಶಿಲ್ಪಾ ಕೂಡ ಆಗ ಒಟ್ಟಿಗೆ ನಟಿಸುವಾಗ ಹೊಗಳ್ತಾ ಇರಲಿಲ್ಲ, ಈಗ ಹೊಗಳ್ತಾ ಇದ್ದಾರೆ ಅಂತ ತಮಾಷೆಯನ್ನ ಮಾಡಿದ್ರು. ಇಬ್ರು ಕೂಡ ಪ್ರೀತ್ಸೋತ್ತಪ್ಪ ಹಾಡಿಗೆ ಡ್ಯಾನ್ಸ್ ಅನ್ನ ಮಾಡಿದ್ರು. ಇನ್ನು ಜೋಗಿ ಪ್ರೇಮ್ ಅವರು ಕೆಡಿ ದಿ ಡೆವಿಲ್ ಸಿನಿಮಾಗೆ ನಿರ್ದೇಶನ ಮಾಡಿದ್ದು ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನ ಟ್ರೋಲ್ ಮಾಡುವವರಿಗೆ ಪ್ರೇಮ್ ಖಡಕ್ ಆಗಿನ ಉತ್ತರವನ್ನ ಕೊಟ್ಟರು. ನಾನು ಹಾಡುವಾಗ ಕೆಲವರು ನನ್ನನ್ನು ಟ್ರೋಲ್ ಮಾಡಿದ್ರು. ನಾನು ಹಳ್ಳಿಯವನು, ಸ್ಪಷ್ಟತೆ ಬಗ್ಗೆ ನಂಗೆ ಗೊತ್ತಿಲ್ಲ, ನನಗೆ ಸಂಗೀತ ಗೊತ್ತಿಲ್ಲ, ಹಾಡು ಕೇಳುವವನ ಹೃದಯಕ್ಕೆ ನೇರವಾಗಿ ಮುಟ್ಟಬೇಕು ಅಷ್ಟೇ. ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಏನು ಬೇಕಾದರೂ ಟ್ರೋಲ್ ಮಾಡ್ಕೊಳ್ಳಿ ಅಂತ ಪ್ರೇಮ್ ಹೇಳಿದರು. ಇನ್ನು ನಮ್ಮವರೇ ನಮ್ಮ ಕಾಲನ ಎಳಿದ್ದಾರೆ. ಕನ್ನಡ ಚಿತ್ರರಂಗದ ಒಗ್ಗಟ್ಟಿನ ಕೊರತೆಗೆ ಪ್ರೇಮ್ ಬೇಸರವನ್ನ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಬರಬೇಕಾಗಿದೆ ಅಂತ ನಟಿ ರಮ್ಯಾ ಅವರು ಇತ್ತೀಚೆಗೆ ಹೇಳಿದರು. ಈಗ ನಿರ್ದೇಶಕ ಜೋಗಿ ಪ್ರೇಮ್ ಕೂಡ ಅದೇ ವಿಚಾರವಾಗಿ ಮಾತಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಅವರು ಹೇಳಿದರು. ಕೆಡಿ ಸಿನಿಮಾದ ಟೀಸರ್ ಬಿಡುಗಡೆ ವೇಳೆ ಪ್ರೇಮ್ ಅವರು ಮಾತಾಡಿದಂತಹ ಮಾತುಗಳು ಎಲ್ಲರ ಗಮನವನ್ನ ಸೆಳೆದಿದೆ. ಇನ್ನು ನಮ್ಮ ಮನೆಯಲ್ಲಿ ನಾವು ಹೊಡೆದಾಡಿಕೊಂಡು ಸಾಯೋದಕ್ಕಿಂತ ಎಲ್ಲರೂ ಚೆನ್ನಾಗಿರೋಣ ಅನ್ನೋದು ಒಂದು ಆಸೆ. ಇದು ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ಸಿನಿಮಾಗಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ನಾವಿರೋದೇ ಜನರಿಗೆ ಮನರಂಜನೆ ನೀಡೋಕೆ. ಡಾಕ್ಟರ್ ರಾಜ್ಕುಮಾರ್ ಸಮಯದಲ್ಲಿ ಒಗ್ಗಟ್ಟಿತ್ತು. ಅಂಬರೀಷ್ ಕರೆದಾಗ ಎಲ್ಲರೂ ಬರ್ತಾ ಇದ್ರು. ಈಗ ಯಾರು ಬರ್ತಾ ಇಲ್ಲ ಅಂದಿದ್ದಾರೆ ಪ್ರೇಮ್. ನಮ್ಗೇನೋ ಸಮಸ್ಯೆ ಆಯಿತು ಅಂದಾಗ ನಾವು ಹೇಳ್ಕೊಳ್ಬೇಕು. ಆಗ ಕರೆಯದೆ ಯಾರು ಬರ್ತಾರೆ, ಇದು ಸಮುದ್ರ ಇದ್ದಂಗೆ, ಅವರವರ ಸಾಮರ್ಥ್ಯ ಇದ್ದಷ್ಟು ಈಜ್ತಾರೆ ಅಷ್ಟೇ ಅಂತ ಪ್ರೇಮ್ ಹೇಳಿದರು. ಈ ಹಿಂದೆ ಕೂಡ ಕೆಲವು ನಟರು, ನಿರ್ದೇಶಕರು, ಸ್ಟಾರ್ಗಳು ಹೊಸಬರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದರು. ಕರವೇ ಅಧ್ಯಕ್ಷ ನಾರಾಯಣಗೌಡ ಕೂಡ ಕನ್ನಡ ಚಿತ್ರರಂಗವನ್ನು ರಿಪೇರಿ ಮಾಡಬೇಕಾಗಿದೆ. ಹೊಸಬರ ಟೀಸರ್ ರಿಲೀಸ್ಗೆ ಸ್ಟಾರ್ ನಟರಿಗೆ ಆಹ್ವಾನ ನೀಡೋದಕ್ಕೆ ಹೋದರೂ ಯಾರೂ ಸ್ಪಂದಿಸಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 18 ವರ್ಷಗಳ ಬಳಿಕ ಶಿಲ್ಪಾ ಶೆಟ್ಟಿ ಕನ್ನಡ ಸಿನಿಮಾ ಮಾಡೋದಕ್ಕೆ ಒಪ್ಪಿದ್ಯಾಕೆ? ಈ ಸಿನಿಮಾ ಈಗಾಗಲೇ ಹವಾ ಹುಟ್ಟಾಕಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೆ ಹಿಂದಿ ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದ್ದು ಈಗಾಗಲೇ ಪ್ರಚಾರವನ್ನು ಕೂಡ ಶುರುವಾಗಿದೆ. ಬೇರೆ ನಗರಗಳಿಗೆ ತೆರಳಿ ಟೀಸರ್ ಲಾಂಚ್ ಮಾಡಿದೆ ಚಿತ್ರತಂಡ. ಇನ್ನು ಶಿಲ್ಪಾ ಶೆಟ್ಟಿಗೆ ಕೆಡಿ ಮೊದಲ ಸಿನಿಮಾ ಏನಲ್ಲ. ಈ ಹಿಂದೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ಪ್ರೀತ್ಸೋತ್ತಪ್ಪ, ಒಂದಾಗೋಣೊಬ್ಬ ಈ 2 ಸಿನಿಮಾಗಳಲ್ಲಿ ನಟಿಸಿದ್ರು. 2005ರಲ್ಲಿ ಉಪೇಂದ್ರ ನಟಿಸಿದ ಆಟೋ ಶಂಕರ್ ಸಿನಿಮಾದಲ್ಲಿ ನಟಿಸಿದ್ದೇ ಕೊನೆ. ಆ ಬಳಿಕ ಮತ್ತೆ ಕನ್ನಡ ಚಿತ್ರರಂಗದ ಕಡೆ ಮುಖ ಮಾಡಿರಲಿಲ್ಲ. ಮತ್ತೊಂದು ಕನ್ನಡ ಸಿನಿಮಾ ಮಾಡೋದಕ್ಕೆ ಅಸಲಿ ಕಾರಣ ಏನು? ಪ್ರೇಮ್ ಹೇಳಿದ ಒಂದು ಸೀನ್ ಶಿಲ್ಪಾ ಶೆಟ್ಟಿ ಈ ಸಿನಿಮಾವನ್ನು ಒಪ್ಕೊಳ್ಳುವಂತೆ ಮಾಡಿತು. ಅದು ಯಾವ ಸೀನ್ ಅನ್ನೋದನ್ನ ಖುದ್ದು ಶಿಲ್ಪಾ ಶೆಟ್ಟಿಯೇ ಕೆಡಿ ಟೀಸರ್ ಲಾಂಚ್ ಸಂದರ್ಭದಲ್ಲಿ ರಿವೀಲ್ ಮಾಡಿದ್ರು. ಈ ವರ್ಷ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷೆಯ ಸಿನಿಮಾಗಳಲ್ಲಿ ಕೆಡಿ ದಿ ವಿಲ್ಲನ್ ಕೂಡ ಒಂದು. ಒಟ್ಟಾರೆ ಸಿನಿಮಾ ಯಾವ ರೀತಿ ಬಂದಿದೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.